ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಗರಿ ಗರಿಯಾದ ಈ ಆಲೂಗಡ್ಡೆ ಪೋಡಿ. ಈ ಆಲೂಗಡ್ಡೆ ಪೋಡಿ ಮಾಡಲಿಕ್ಕೆ ತುಂಬಾ ಈಸಿ. ಎಷ್ಟು ಚೆನ್ನಾಗಿದೆ ನೋಡಿ, ಹೊರಗಿನ ಲೇಯರ್ ಕೂಡ ಪರ್ಫೆಕ್ಟಾಗಿ ಬಂದಿದೆ. ಈ ಆಲೂಗಡ್ಡೆ ಪೋಡಿನ ಚಟ್ನಿ ಜೊತೆ ತಿನ್ಬೋದು, ಹೀಗೆ ಕೂಡ ಚಹಾದ ಜೊತೆ ತಿನ್ಬೋದು. ಹಾಗಾದರೆ ಈಗ ಪೋಡಿ ಮಾಡೋದು ಹೇಗೆ ಅಂತ ನೋಡುವ. ಅದಕ್ಕಿಂತ ಮೊದಲು ನನ್ನ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಬನ್ನಿ, ಪೋಡಿ ಮಾಡೋದನ್ನು ಹೇಳಿಕೊಡ್ತೇನೆ. ಇಲ್ಲಿ ಆಲೂಗಡ್ಡೆ ಬಟಾಟೆದು ಪೋಡಿ ಮಾಡಲಿಕ್ಕೆ 2 ಬಟಾಟೆ ತೊಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ನೀವು ಸಿಪ್ಪೆ ಸುಲಿದು ತೆಳುವಾಗಿ ಇದರದ್ದು ಸ್ಲೈಸ್ ಮಾಡಿಕೊಳ್ಬೇಕು. ತೆಳುವಾಗಿ ಇದನ್ನು ಕಟ್ ಮಾಡಿಕೊಳ್ಬೇಕು. ತೆಳುವಾಗಿ ಕಟ್ ಮಾಡೋದರಿಂದ ಈ ಬಟಾಟೆ ಪೋಡಿಯನ್ನು ಮಾಡುವಾಗ ಅದು ಚೆನ್ನಾಗಿ ಬೇಗನೆ ಬೇಯುತ್ತೆ, ಹೆಚ್ಚಿಗೆ ಟೈಮ್ ಹಿಡಿಯೋದಿಲ್ಲ. ನೋಡಿ, ಈ ರೀತಿ ನೀರಲ್ಲಿ ಹಾಕಿ ಒಮ್ಮೆ ತೊಳ್ಕೊಳ್ಬೇಕು. ಈ ನೀರನ್ನು ನಾವೀಗ ತೊಳ್ಕೊಂಡು ಬಿಸಾಡುವ. ನೋಡಿ, ಈಗ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಅರ್ಧ ಗಂಟೆ ಇಡಬೇಕು. ಯಾಕಂದರೆ ಉಪ್ಪು ಎಳ್ಕೊಳ್ತದೆ, ಪೋಡಿ ಚೆನ್ನಾಗಿ ಬರುತ್ತೆ. ಇಲ್ಲಿ 1 ಕಪ್ನಷ್ಟು ಕಡಲೆ ಹುಡಿಯನ್ನು ತಗೊಂಡಿದ್ದೇನೆ. ಬೇಸನ್ ಪೌಡರ್ ಅಂತಲೂ ಹೇಳ್ತಾರೆ. ಇದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಬೇಕು. ಸ್ವಲ್ಪ ದಪ್ಪನೆ ಕಲಸಿದ್ದರೆ ಸಾಕು. ತುಂಬ ದಪ್ಪನೂ ಆಗಬಾರ್ದು, ತೆಳ್ಳಗೇನೂ ಆಗಬಾರ್ದು. ತೆಳ್ಳಗೆ ಹಾಕಿದರೆ ನಿಮಗೆ ಆಲೂಗಡ್ಡೆಗೆ ಅದು ಹಿಟ್ಟು ಹಿಡ್ಕೊಳ್ಳೋದಿಲ್ಲ. ಹದ ಕರೆಕ್ಟಾಗಿ ಬರಬೇಕು, ಅದರಲ್ಲಿ ಗಂಟು ಉಳ್ಕೊಳ್ಬಾರ್ದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪು ಸೇರಿಸ್ಕೊಳ್ಬೇಕು. ನೋಡಿ, ಈ ಹದದಲ್ಲಿ ಇರಬೇಕು ಹಿಟ್ಟು. ಚೆನ್ನಾಗಿ ಆಲೂಗಡ್ಡೆಗೆ ಹಿಡ್ಕೊಳ್ಳುತ್ತೆ. ಇಲ್ಲಿ ಸೋಡಾ ಹುಡಿಯನ್ನು ನಾವು 1/4 ಚಮಚದಷ್ಟು ಸೇರಿಸ್ಕೊಳ್ಬೇಕು. ಆವಾಗ ನೀವು ಮಾಡುವ ಪೋಡಿ ಏನಿದೆ ಅದರದ್ದು ಔಟರ್ ಲೇಯರ್ ಸಾಫ್ಟಾಗಿ ಮತ್ತೆ ಉಬ್ಬಿಕೊಂಡು ಬರುತ್ತೆ. ಅದನ್ನು ಕೂಡ ಅರ್ಧ ಗಂಟೆ ಸೋಡಾ ಹುಡಿ ಹಾಕಿ ಅರ್ಧ ಗಂಟೆ ಹಿಟ್ಟನ್ನು ಇಡಬೇಕು. ಇಲ್ಲಿ ನೋಡಿ, ಅರ್ಧ ಗಂಟೆಯ ನಂತರ ಇದರಲ್ಲಿ ನೀರು ಬಿಟ್ಕೊಂಡಿದೆ. ನಾವು ಉಪ್ಪು ಹಾಕಿ ಈ ಆಲೂಗಡ್ಡೆ ಇಟ್ಟಿದ್ವಿ. ಆಲೂಗಡ್ಡೆಯನ್ನು ಸಪ್ರೇಟಾಗಿ ತಗೊಳ್ಳಿ, ಆ ನೀರನ್ನು ಬಿಸಾಡಿ. ಇಲ್ಲಿ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಆಗಲಿಕ್ಕೆ ಬಿಡಬೇಕು. ಹಾಗೆ ಆ ಹಿಟ್ಟಲ್ಲಿ ಈ ಆಲೂಗಡ್ಡೆದು ಸ್ಲೈಸ್ ಏನಿದೆ ಇದನ್ನು ಮುಳುಗಿಸಿ ಈ ರೀತಿ ಫುಲ್ ಕವರ್ ಮಾಡಿಕೊಂಡು ಆ ಹಿಟ್ಟನ್ನು ಎಣ್ಣೆ ಬಿಸಿ ಆದಾಗ ಈ ರೀತಿ ಬಿಡಬೇಕು. ಎಣ್ಣೆ ಮಧ್ಯಮ ಉರಿಯಲ್ಲೇ ಇರಲಿ, ಕಡಿಮೆ ಉರಿ ಮಾಡಬೇಡಿ, ಎಣ್ಣೆ ಎಳ್ಕೊಳ್ತದೆ. ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಳ್ಬೇಕು. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ತುಂಬ ಒಳ್ಳೆಯ ಹಾಗೆ ಈಸಿಯಾಗಿ ಮಾಡುವಂತಹ ಎಲ್ಲ ರೆಸಿಪಿಗಳನ್ನು ನಾನು ಶೇರ್ ಮಾಡ್ಕೊಳ್ತೇನೆ. ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ಇದು ಫ್ರೈ ಆಯಿತು. ಇದನ್ನು ನಾನು ಬೇರೆ ಪಾತ್ರೆಗೆ ಹಾಕ್ಕೊಳ್ತೇನೆ. ಇನ್ನಷ್ಟು ಪೋಡಿಯನ್ನು ಫ್ರೈ ಮಾಡುವ. ಬೇಗನೆ ಚಹಾಕ್ಕೆ ನಿಮಗೆ ತಿಂಡಿ ಈ ರೀತಿ ಮಾಡ್ಕೊಳ್ಬೋದು. ಬೆಳಗ್ಗೆಗೆ ನಿಮಗೆ ತಿಂಡಿಗೆ ಬ್ರೇಕ್ಫಾಸ್ಟಿಗೆ ಬೇಕಾದರೂ ಇದನ್ನು ಮಾಡ್ಬೋದು. ಇದಕ್ಕೆ ಚಟ್ನಿ ಎಲ್ಲ ಇದ್ದರೂ ಆಗುತ್ತೆ. ನಿಮಗೆ ಚಟ್ನಿ ಏನು ಬೇಡ ಅಂತ ಹೇಳಿದರೆ ಹಾಗೆ ಚಹಾದ ಜೊತೆ ತಿನ್ನಲಿಕ್ಕೂ ಆಗುತ್ತೆ. ಗರಿ ಗರಿಯಾಗಿ ಬಂದಿದೆ ಈ ಪೋಡಿ. ಖಾರ ತಿನ್ನೋರಿದ್ದರೆ ಸ್ವಲ್ಪ ಮೆಣಸಿನ ಹುಡಿ ಹಿಟ್ಟಿಗೆ ಹಾಕ್ಕೊಳ್ಬೋದು. ಬಿಸಿ ಬಿಸಿ ಆಲೂಗಡ್ಡೆ ಪೋಡಿ ರೆಡಿ ಆಯಿತು. ಇವಾಗ ಇದನ್ನು ಟ್ರೈ ಮಾಡಿ ನೋಡುವ. ತುಂಬ ಬಿಸಿ ಇದೆ, ತುಂಬ ಟೇಸ್ಟಿಯಾಗಿದೆ. ಚೆನ್ನಾಗಿ ಆಲೂಗಡ್ಡೆ ಕೂಡ ಬೆಂದಿದೆ ಒಳಗಿಂದ. ಹಾಗೆ ಹೊರಗಿನ ಲೇಯರ್ ಕೂಡ ತುಂಬ ಟೇಸ್ಟಿಯಾಗಿ ಬಂದಿದೆ. ಆಲೂಗಡ್ಡೆಗೆ ಉಪ್ಪು ಹಾಕಿರುವುದರಿಂದ ಹಾಕಿ ನಾವು ಅರ್ಧ ಗಂಟೆ ಇಟ್ಟಿದ್ವಿ, ಅದರಿಂದಾಗಿ ಟೇಸ್ಟ್ ಒಳ್ಳೇದು ಬಂದಿದೆ ಆಲೂಗಡ್ಡೆಗೆ ಕೂಡ. ನೀವು ಈ ರೆಸಿಪಿನ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ವ್ಯೂ ಮಾಡಿ. ಥ್ಯಾಂಕ್ ಯು.